ಆಮೇಲೆ ಬಹಳ ಬಿರುಗಾಳಿ ಮಳೆ ಸುರಿತಾ ಇರುವಂತ ಕಾರಣಕ್ಕಾಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಮರ ಬಿದ್ದುಬಿಡ್ತು. ಎಲ್ಲಿ ಕೇರಳ ಮಂಗಳೂರು ಮಾರ್ಗದಲ್ಲಿ ಸಂಚಾರ ಅಸ್ತವ್ಯಸ್ತ ಆಗಿದೆ. ಆ ಭಾಗದಲ್ಲಿ ಆಗಿರೋ ಅನಾಹುತ ಇದೆ. ಶೋರಾನ್ಪುರ್ ಅಂತ ಹೇಳಿ ಮಂಗಳೂರು ಸೆಂಟ್ರಲ್ ಶೋರಾನ್ಪುರದಲ್ಲಿ ಈಗ ಅಧ್ವಾನ ಆಗಿದ್ದು ಕೇರಳದತ್ತ ತೆರಳುತ್ತಾ ಇದ್ದ ರೈಲು ಸಂಚಾರಗಳಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಆಮೇಲೆ ಈ ನಾವು ಆಟೋ ಮೇಲೆ ಮರ ಬೀಳೋದು, ಬಸ್ ಮೇಲೆ ಮರ ಬೀಳೋದು ಇದು ನೋಡ್ತಾ ಇರ್ತೀವಿ. ಟ್ರೈನ್ ಮೇಲೆ ಮರ ಬೀಳೋದು ಅಂತ ಅಂದ್ರೆ ಇದೇನು ಹುಡುಗಾಟಿಕೆನ, ಏನು ಸಮಸ್ಯೆ ಆಗೋಬಹುದು. ಬಟ್ ಅದೃಷ್ಟವಶಾತ್ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಆಮೇಲೆ ನೋಡಿ, ಈ ರೀತಿಯಾಗಿ ಹಿಂಗೆ ಏಕಾಏಕಿ ಮರ ಬಿದ್ದಂಥ ಕಾರಣಕ್ಕಾಗಿ ಬಹುಶಃ ಅದೆಲ್ಲ ಎಲೆಕ್ಟ್ರಿಕ್ ಮಾರ್ಗ ಅವೆಲ್ಲ. ಹಾಗಾಗಿ ಈಗ ಟ್ರೈನು ವಿದ್ಯುತ್ ಸಂಪರ್ಕ ಇಲ್ದಿತ್ತಿ ಹೆಂಗೆ ಓಡುತ್ತವೆ ಏನು ಅದೆಲ್ಲ ಸ್ವಲ್ಪ ಗೊಂದಲ ಇದೆ. ಹಾಗಾಗಿ ಅದನ್ನೆಲ್ಲ ದುರಸ್ತಿ ಮಾಡೋ ಕಾರ್ಯ ಕೂಡಲೇ ನಡೀತಾ ಇದೆ. ಒಂದು ಸ್ವಲ್ಪ ದರೆ ಇದ್ದಂಗಿದೆ. ಅಲ್ಲಿಂದ ಮೇಲಿಂದ ಆ ಮರ ಬಿದ್ದಿರೋದು ಅಂದಾಜಾಗಿಲ್ಲ. ಇನ್ನು ಶಾರ್ಟ್ ಸರ್ಕ್ಯೂಟು ಮತ್ತೊಂದು ಈ ಥರದ್ದೆಲ್ಲ ಸಮಸ್ಯೆ ಆಗಿದೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗಂತೂ ಟ್ರ್ಯಾಕ್ ಮತ್ತೆ ಟ್ರೈನ್ ಓಡಾಡೋದಕ್ಕೆ ಅದೆಷ್ಟು ಸುರಕ್ಷಿತ ಅಥವಾ ಅದು ಸಾಧ್ಯನಾ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯದ ಮಟ್ಟಿಗಂತೂ ಇದು ಅಸ್ತವ್ಯಸ್ತನೇ. ಆ ಭಾಗದಲ್ಲಿ ಯಾರು ಓಡಾಡೋರಿದ್ರೆ ಭಾಳ ವ್ಯತ್ಯಯ ಉಂಟಾಗ್ಬೋದಾ ಅಂತ ಚಾನ್ಸಸ್ ಇದೆ. ಸಿಂಗಲ್ ಟ್ರ್ಯಾಕೋ ಡಬಲ್ ಟ್ರ್ಯಾಕೋ ಅದು ಪಕ್ಕಕ್ಕೆ ಇನ್ನೊಂದು ಟ್ರ್ಯಾಕ್ ಇದ್ದಂಗಿದೆ. ಬಟ್ ಈ ಟ್ರ್ಯಾಕಲ್ಲಿ ಅದನ್ನೇನಾದ್ರು ಮ್ಯಾನೇಜ್ ಮಾಡ್ಕೊಂಡು ಟ್ರೈನ್ ಓಡಿಸ್ಬೋದು ಅಂತ ಕಾಣಿಸುತ್ತೆ. ಬಟ್ ಈ ಟ್ರ್ಯಾಕಲ್ಲಂತೂ ಸ್ವಲ್ಪ ಸಮಸ್ಯೆ ಆಗಿದೆ, ವಿದ್ಯುತ್ ವ್ಯತ್ಯಯ ಉಂಟಾಗುತ್ತೆ.